ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಸಹ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋ ಯಾವ ವಿಷಯದ ಬಗ್ಗೆಪ್ಪ ಅಂತ ಹೇಳಿದ್ರೆ, ತುಂಬ ಹೊಟ್ಟೆ ನೋವ್ತಾ ಇರುತ್ತಲ್ಲ, ಆ ಹೊಟ್ಟೆ ನೋವ್ತಾ ಇರುವಂಥ ಟೈಮಲ್ಲಿ ನಾವು ಹೊಟ್ಟೆ ನೋವನ್ನ ಯಾವ ಥರ ನಿಧಾನಕ್ಕೆ ಕಡಿಮೆ ಮಾಡ್ಕೋಬೋದು, ಅದೂ ಮನೇಲೇ ಇರುವಂಥ ಕೆಲವೊಂದು ಇಂಗ್ರೀಡಿಯೆಂಟ್ಸಿಂದ ನಮ್ಮ ಹೊಟ್ಟೆ ನೋವನ್ನ ಕಡಿಮೆ ಮಾಡ್ಕೋಬೋದು. ಆ ಇಂಗ್ರೀಡಿಯೆಂಟ್ಸ್ ಯಾವುದಪ್ಪ ಅಂತ ತಿಳ್ಕೊಬೇಕಾದ್ರೆ ನೀವು ವಿಡಿಯೋನ ಕೊನೆ ತನಕ ನೋಡಬೇಕು. ಎಲ್ಲನೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತು ನನ್ನ ವಿಡಿಯೋದಿಂದ ನಿಮ್ಗೇನಾದರೂ ಯೂಸ್ಫುಲ್ ಆಗ್ತಾಯಿದೆ ಅಂತ ಅನಿಸಿದ್ರೆ ನನ್ನ ವಿಡಿಯೋಗೆ ಕೊನೆಯದಾಗಿ ಲೈಕ್ ಮಾಡಿ. ಹಾಗಾದರೆ ಬನ್ನಿ, ಈ ಮನೇಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಹೊಟ್ಟೆ ನೋವನ್ನ ಪಟ್ ಅಂತ ಹೋಗಲಾಡಿಸೋದು ಹೇಗೆ ಅಂತ ನೋಡ್ಕೊಬರೋಣ. ಮೊದಲು ತಿಳ್ಕೊಳ್ಳೋಣ, ನಮಗೆ ಹೊಟ್ಟೆ ನೋವು ಯಾವ ಕಾರಣಕ್ಕಪ್ಪ ಅತಿ ಹೆಚ್ಚು ಬರುತ್ತೆ ಅಂತ ಹೇಳಿದ್ರೆ, ನಾವು ಸೇವಿಸುವಂಥ ಫುಡ್ಡಲ್ಲಿ ಹೆಚ್ಚು ಕಡಿಮೆ ಆದಾಗ ನಮಗೆ ಹೊಟ್ಟೆ ನೋವು ಬರುವಂಥ ಸಾಧ್ಯತೆಗಳಿರುತ್ತೆ. ಅದರಿಂದ ನಾವು ಆರೋಗ್ಯಕರವಾದ ಆಹಾರವನ್ನೇ ಯಾವಾಗಲೂ ಸೇವನೆ ಮಾಡಬೇಕು. ಮತ್ತು ಒಂದು ಮನೆಯಲ್ಲೇ ಮಾಡಿರುವಂಥ ಊಟವನ್ನು ಸೇವನೆ ಮಾಡೋದ್ರಿಂದ ಯಾವುದೇ ಥರ ಹೊಟ್ಟೆ ನೋವಾಗಲಿ, ಹೊಟ್ಟೆ ಕೆಡುವಂಥ ಸಾಧ್ಯತೆಗಳು ಇರೋದಿಲ್ಲ. ನಾವು ಹೊರಗಡೆ ರುಚಿಯಾಗಿ ಸಿಗುತ್ತೆ ಅಂತ ಹೇಳಿ ಆಯಿಲ್ ಫುಡ್ಡು, ಜಂಕ್ ಫುಡ್ ತಿನ್ನೋದ್ರಿಂದ ನಮ್ಮ ಹೊಟ್ಟೆ ಕೆಡುವ ಸಾಧ್ಯತೆಗಳು ಅತಿ ಹೆಚ್ಚು ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಅವರು ಫುಡ್ ಟೇಸ್ಟಿ ಆಗಲಿ ಅಂತ ಹೇಳಿ ಟೇಸ್ಟಿಂಗ್ ಸಾಲ್ಟ್, ನೆಕ್ಸ್ಟು ನಾನಾ ಥರ ಪೌಡರ್ಗಳನ್ನ ಮಿಕ್ಸ್ ಮಾಡಿರ್ತಾರೆ. ಅದರಿಂದ ನಮಗೆ ಟೇಸ್ಟ್ ಅನಿಸುತ್ತೆ. ಅದರಿಂದ ನಾವು ಅತಿ ಹೆಚ್ಚು ಹೊರಗಡೆನೇ ಫುಡ್ಗಳನ್ನ ತಿಂತೀವಿ ಅಲ್ವಾ. ಸೊ ಈ ಥರ ಫುಡ್ಗಳನ್ನ ಸೇವನೆ ಮಾಡೋದ್ರಿಂದ ನಮಗೆ ಆ ಕ್ಷಣಕ್ಕಷ್ಟೇ ರುಚಿ ಅನಿಸ್ಬೋದು, ಆದರೆ ಅದು ತಿಂದಾದಮೇಲೆ ಜೀರ್ಣ ಆಗೋಕ್ಕೂ ಮುಂಚೆನೇ ಅನುಭವಿಸುವಂಥ ನೋವಿರುತ್ತಲ್ಲ, ಅದು ನಮಗೆ ಗೊತ್ತಿರುತ್ತೆ ಅಲ್ವಾ. ಅದರಿಂದ ನಾವು ತಿನ್ನೋಕ್ಕೂ ಮುಂಚೆ 100 ಬಾರಿ ಯೋಚನೆ ಮಾಡಿ ಆಹಾರವನ್ನು ಸೇವನೆ ಮಾಡಬೇಕು ಅಂತ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ನಮ್ಮ ಆರೋಗ್ಯ ನಮಗೆ ಫಸ್ಟ್ ಇಂಪಾರ್ಟೆಂಟ್ ಆಗಿರುತ್ತೆ, ನಿಜ ಅಲ್ವಾ ಫ್ರೆಂಡ್ಸ್. ಈ ಥರ ಹೊಟ್ಟೆ ನೋವು ಬಂದಾಗ ನೀವೇನು ಮಾಡಬೇಕಂತ ಹೇಳಿದರೆ, ಎಲ್ಲರ ಮನೆಯಲ್ಲೂ ಸಾಮಾನ್ಯವಾಗಿ ಬೆಳ್ಳುಳ್ಳಿ ಇದ್ದೇ ಇರುತ್ತಲ್ವ. ಈ ಬೆಳ್ಳುಳ್ಳಿದು 2 ಎಳೆ ತೊಗೊಳ್ಳಿ ಅಂತ ಹೇಳಿದ್ರೆ, 2 ಬೆಳ್ಳುಳ್ಳಿ ಎಳೆಗಳನ್ನ ತೊಗೊಂಡು ಸಿಪ್ಪೆ ಸುಲಿದು ಚೆನ್ನಾಗಿ ಬಾಯಲ್ಲಿ ಅಗಿಬೇಕು ಫ್ರೆಂಡ್ಸ್. ಈ ಬೆಳ್ಳುಳ್ಳಿಯಲ್ಲಿ ಅನೇಕ ರೋಗ ರುಜಿನಗಳನ್ನ ಹೋಗಲಾಡಿಸುವಂಥ ಶಕ್ತಿ ಇದೆ. ಇದು ಒಂದು ನ್ಯಾಚುರಲ್ ಆದ ಮನೆಮದ್ದು ಅಂತಲೇ ಹೇಳ್ಬೋದು. ಈ ಬೆಳ್ಳುಳ್ಳಿನ ಸೇವನೆ ಮಾಡೋದ್ರಿಂದ ನಮ್ಮ ಹೊಟ್ಟೆಯಲ್ಲಿರುವ ಬೇಡವಾದ ವಸ್ತುನ ನೀರಿನ ಅಂದರೆ ಬೆವರಿನ ಮೂಲಕ ಹೊರಗಡೆ ಹಾಕಿ ನಮ್ಮ ಹೊಟ್ಟೆನ ಶುದ್ಧಿ ಮಾಡುವಂಥ ಶಕ್ತಿ ಈ ಬೆಳ್ಳುಳ್ಳಿಯಲ್ಲಿದೆ. ಸೊ ಅದರಿಂದ ನಾನು ಇಲ್ಲಿ ಮೇನ್ ಇಂಗ್ರೀಡಿಯೆಂಟ್ಸ್ ಆಗಿ ಬೆಳ್ಳುಳ್ಳಿನ ತೊಗೋತಾ ಇದ್ದೀನಿ. ನೆಕ್ಸ್ಟ್ ನೀವೇನು ಮಾಡಬೇಕಂತ ಹೇಳಿದ್ರೆ, ಸ್ವಲ್ಪ ಉಗುರು ಬೆಚ್ಚಗೆ ನೀರು ತೊಗೋಬೇಕು. ಉಗುರು ಬೆಚ್ಚಗೆ ನೀರು ತೊಗೊಂಡು ಈ ಬೆಳ್ಳುಳ್ಳಿನ ಚಿಕ್ಕದಾಗೆ ಕಡಿದು ಪುಡಿ ಮಾಡ್ಕೊಂಡಿರ್ತೀರಲ್ವ, ಅದ್ರ ಜೊತೆ ಈ ಬಿಸಿ ನೀರನ್ನ ನೀವು ಕುಡಿಬೇಕು. ಈ ಥರ ಬಿಸಿ ನೀರನ್ನ ಕುಡಿಯೋದ್ರಿಂದ ನಿಮ್ದು ಏನು ಹೊಟ್ಟೆ ನೋವಿರುತ್ತಲ್ಲ, ಅದು ಪಟ್ ಅಂತ ನಿಂತು ಬಿಡುತ್ತೆ. ಮತ್ತು ಫ್ರೆಂಡ್ಸ್, ನಾವು ಕುದಿಸಿರೋ ನೀರನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಅದರಿಂದ ಆದಷ್ಟು ಕುದಿಸಿ ಆರಿಸಿರುವಂಥ ನೀರನ್ನೇ ಸೇವನೆ ಮಾಡಿ ಅಂತ ಹೇಳಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಫ್ರೆಂಡ್ಸ್, ಬಂದ್ರಲ್ಲ, ಹೊಟ್ಟೆ ನೋವು ಬಂದರೆ ಯಾವ ಥರ ನಾವು ಮನೆಯಲ್ಲೇ ಇರುವಂಥ ಇಂಗ್ರೀಡಿಯೆಂಟ್ಸ್ ಉಪಯೋಗಿಸ್ಕೊಂಡು ಹೊಟ್ಟೆ ನೋವನ್ನ ಕಡಿಮೆ ಮಾಡ್ಕೋಬೋದು ಅಂತ ಹೇಳಿ. ನಿಮಗೆ ಸಹಿತ ಹೊಟ್ಟೆ ನೋವು ಬಂದರೆ ಈ ಮನೆ ಮದ್ದನ್ನು ಒಮ್ಮೆ ಟ್ರೈ ಮಾಡಿ. 100% ನಿಮ್ಮ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋ ನನಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ನಿಮಗೆ ಸಹಿತ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತ ನನಗೆ ಅನ್ನಿಸ್ಬೇಕಾದ್ರೆ ಈ ವಿಡಿಯೋಗೆ ಕೊನೆಯದಾಗಿ ಒಂದು ಲೈಕ್ ಮಾಡಿ. ಮತ್ತು ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನಷ್ಟು ಹೊಸ ಬ್ಯೂಟಿ ಟಿಪ್ಸ್, ಹೆಲ್ತ್ ಟಿಪ್ಸ್ಗಳೊಂದಿಗೆ ನೆಕ್ಸ್ಟ್ ಒಂದು ಒಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿ ತನಕ ನನ್ನ ಚಾನಲ್ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು, ಬಾಯ್.